ಆತ್ಮೀಯ ವೀಕ್ಷಕರೇ ನೋಡಿ, ಇವತ್ತು ನೋಡ್ತಾ ಇದ್ರಿ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಮತ್ತು ಇವತ್ತು TV9 ಮತ್ತು ಬೇರೆ ಮೀಡಿಯಾಗಳಲ್ಲಿ ಇವತ್ತು ಒಂದು ವೈರಲ್ ಆಗಿ ವಿಡಿಯೋ ಹೋಗ್ತಾ ಇದೆ. ಯಾವುದು ಅಂದರೆ, ಒಬ್ಬ ನೈಜ ಹೋರಾಟಗಾರ ಶಾಂತಕುಮಾರ್ ಅನ್ನುವರು ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸ್ರಿ, KPSCಲಿ ಇರ್ತಕ್ಕಂಥ ಅಕ್ರಮಗಳ ತನಿಖೆಯನ್ನು CBIಗೆ ಒಪ್ಪಿಸ್ರಿ ಮತ್ತು 54,432 ಹುದ್ದೆಗಳ ಬಗ್ಗೆ ಅಧಿಸೂಚನೆಯನ್ನು ಪ್ರಕಟಿಸ್ರಿ ಅಂತೇಳಿ ಕೇಳಿದ್ದಕ್ಕೆ ನೋಡಿ, ಅವ್ರ ಮೇಲೆ ಇಲ್ಲಿ ಅವ್ರನ್ನ ಬಂಧಿಸ್ಬಿಟ್ಟು ಪೊಲೀಸರು ಅವ್ರನ್ನ ಜೀಪ್ ಒಳಗಡೆ ಕುಂಚ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅವರು ಈ ಕ್ವಶನನ್ನು ಕೇಳಿದ್ದು ತಪ್ಪಾ ಅಥವಾ ಯಾಕೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ನೋಡಿ, ಈ ಶಾಂತಕುಮಾರ್ ಅವರು ಮಾಡಿದ್ದು ಸರಿನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ.